ಅಖಾಡದಿಂದ ಅಧಿನಾಯಕಿ ನಿರ್ಗಮನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೋನಿಯಾ ಗಾಂಧಿ ಅವರ ರಾಜಕೀಯ ಜೀವನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಚುನಾವಣಾ ರಾಜಕೀಯದಿಂದ ಈಗ ಹಿಂದೆ ಸರಿದು ರಾಜ್ಯಸಭೆ ಮೂಲಕ ಎಂಟರ್ ಆಗ್ತಾ ಇದ್ದಾರೆ. ಶಂಕರ್ ಶೆಟ್ಟರ್ ಹೇಳಿದ್ರು ಈ ಟೈಮಲ್ಲೇ ಒಂದು ಗಟ್ಟಿ ನಾಯಕತ್ವ ಬೇಕಿತ್ತು, ಈ ಟೈಮಲ್ಲಿ ಹಿಂದೆ ಸರಿಬಾರ್ದಿತ್ತು ಅಂತ. ಒಟ್ಟಾರೆ ಸೋನಿಯಾ ಗಾಂಧಿ ಅವರ ರಾಜಕೀಯ ಜೀವನದ ಬಗ್ಗೆ ಮಾತನಾಡೋದು ಮೂರು ದಶಕಗಳ ಜೀವನ. ಸೋನಿಯಾ ಗಾಂಧಿ ಅವ್ರದ್ದು ಒಂಥರ ನನ್ನ ಪ್ರಕಾರ ಶಿ ಇಸ್ ಅ ಫೇವ್ರೆಟ್ ಚೈಲ್ಡ್ ಆಫ್ ಡೆಸ್ಟಿನಿ. ಶಿ ಇಸ್ ಡೆಸ್ಟಿನಿ ಇಸ್ ಮೋಸ್ಟ್ ಫೇವ್ರೆಟ್ ಚೈಲ್ಡ್. ಅದೃಷ್ಟದ ಅತ್ಯಂತ ಪ್ರೀತಿಪಾತ್ರರಾದ ಸುಪುತ್ರಿ. ಯಾಕಂದರೆ ಅವರು ತಮ್ಮ ಬದುಕಿನಲ್ಲಿ ಯಾವುದನ್ನು ಪೂರ್ವಯೋಜಿತವಾಗಿ ಬಯಸಿರಲಿಲ್ಲ. ಇಟಾಲಿಯ ಒಂದು ಯಾವುದೋ ಅನಾಮಧೇಯ ಸಣ್ಣ ಪರಿವಾರದಿಂದ ಬಂದಿರೋರು ಲಂಡನ್ನಲ್ಲಿ ಏನೋ ಇಂಗ್ಲೀಷ್ ಓದಲಿಕ್ಕೆ ಕಲೀಲಿಕ್ಕೆ ಅಂತ ಬರ್ತಾರೆ. ಅಲ್ಲಿ ಭಾರತದ ಅತ್ಯಂತ ಬಲಿಷ್ಠ ರಾಜ ಪರಿವಾರದ ರಾಜ್ಕುಮಾರನ ಪರಿಚಯ ಆಗುತ್ತೆ, ಅವ್ರ ಜೊತೆಗೆ ಪ್ರೇಮ ಆಗುತ್ತೆ, ಮದುವೆ ಆಗುತ್ತೆ. ಸೊ ಭಾರತದ ಅತ್ಯಂತ ಬಲಿಷ್ಠ ಪ್ರಧಾನಮಂತ್ರಿಯೊಬ್ಬರ ಮನೆ ಸೊಸೆಯಾಗಿ ಬರ್ತಾರೆ. ಆಗ ಅವ್ರ ಗಂಡ ಬರೀ ಇಂಡಿಯನ್ ಏರ್ಲೈನ್ಸ್ ಪೈಲಟ್ ಆಗಿರ್ತಾರೆ. ತಾವೆಂದೂ ಕೂಡ ತಮ್ಮ ಅತ್ತೆಯ ಸ್ಥಾನವನ್ನು ಅಲಂಕರಿಸೋ ಒಂದು ಸಾಧ್ಯತೆ ಅವಕಾಶ ಬರುತ್ತೆ ಅಂತ ಯಾವತ್ತೂ ಕನಸು ಮನಸ್ಸು ಅಂದ್ಕೊಂಡಿರಲಿಲ್ಲ. ತುರ್ತು ಪರಿಸ್ಥಿತಿ ಹೇರಿಕೆ ಆಗುತ್ತೆ. ಆವಾಗ ಇವರ ಪತಿ ದೊಡ್ಡ ಮಗ ಹಿರಿಯ ಮಗ ಆದರೂ ಕೂಡ ಅವ್ರ ತಮ್ಮ ಸಂಜಯ್ ಗಾಂಧಿ ಅವರ ಪ್ರಭಾವ ದೊಡ್ಡದಾಗಿರುತ್ತೆ. ಆ ಇಡೀ ತುರ್ತು ಪರಿಸ್ಥಿತಿಯ ಭಾರತವನ್ನು ನಿರ್ವಹಿಸಿದ್ದೆ ಸಂಜಯ್ ಗಾಂಧಿ. ಒಂದು ಅಘೋಷಿತ ಚಕ್ರವರ್ತಿ ಥರ ಸಂವಿಧಾನೇತರ ಶಕ್ತಿಯಾಗಿ ಬೆಳೆದ್ಬಿಟ್ರು. ಸೊ ಆ ಕಾಲದಲ್ಲಿ ಮನೇಕಾ ಗಾಂಧಿ ಎಂಟ್ರ್ ಆಗುತ್ತೆ. ಇವರು ವಾರಗೀತೆ ಪ್ರವೇಶ ಆಗುತ್ತೆ ಅವ್ರ ಮನೇಲಿ. ಮನೇಕಾ ಗಾಂಧಿ ಅವ್ರು ಇಲ್ಲೇ ದೇಶಿ ಇದಲ್ವಾ, ತಳಿ ಆಕೆ. ಹಾಗಾಗಿ ಆಕೆ ಸ್ವತಂತ್ರವಾದ ವಿಚಾರ ಮತ್ತೊಂದು ಇತ್ತು, ಶಿಕ್ಷಣನೂ ಇತ್ತು, ಬರಹಗಾರ್ತಿ ಎಲ್ಲನೂ ಆಗಿದ್ರು. ಎಲ್ಲ ಒಂದು ಕಡೆ ಆ ವೈಮನಸ್ಸು ಶುರು ಆಗುತ್ತೆ. ಇಂದಿರಾ ಗಾಂಧಿ ಅವರು ಅಧಿಕಾರದಲ್ಲಿದ್ದಾಗ ಜೀವಿತ ಕಾಲದಲ್ಲೇ ಮನೆಯಲ್ಲಿ ಒಂದು ಅಂತಃಪುರದ ಕಲಹದಿಂದಾಗಿ ಮನೇಕಾ ಗಾಂಧಿ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರು ಅಷ್ಟೊತ್ತಿಗಾಗಲೇ ಅವ್ರ ಪತ್ನಿನ ಕಳ್ಕೊಂಡ್ಬಿಟ್ಟಿರ್ತಾರೆ. ಆಕೆ ಒಂದು 3 ತಿಂಗಳ ಮಗು ವರುಣ್ನ ಕಟ್ಕೊಂಡ್ಬಿಟ್ಟು ಆಕೆ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ. ಅದು ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಫ್ಯಾಮಿಲಿ. ಅದಾದ್ಮೇಲೂ ಕೂಡ ಸೋನಿಯಾ ಗಾಂಧಿ ಅವ್ರಿಗೆ ಏನೂ ಪಾತ್ರನೇ ಇರಲಿಲ್ಲ. ಅವರು ತಮ್ಮ ಮನೆವಾಳತನದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು. ಅಷ್ಟೊತ್ತಿಗೆ ಅವ್ರ ಕಣ್ಣೆದುರಿಗೇ ಅವ್ರ ಅತ್ತೆಯ ಭೀಕರವಾದ ಹತ್ಯೆ ಆಗುತ್ತೆ. ಆವತ್ತು ನೋಡಿ ಮೊದಲನೇ ಬಾರಿಗೆ ಅವ್ರ ಗಂಡನಿಗೆ ಅವಕಾಶ ಬಂದಾಗ ಬೇಡಿ, ನೀವು ಒಪ್ಕೋಬೇಡಿ ಅಂತಂದ್ಬಿಟ್ಟು ತುಂಬ ದುಂಬಾಲು ಬಿದ್ದು ಗೋಳಾಡಿದ್ರಂತೆ. ಆ ಕಥೆಯನ್ನು ನಾವು ಕೇಳ್ತಾ ಇರ್ತೀವಿ. ಮತ್ತೊಂದು ಸಂದರ್ಭ ಸ್ವತಃ ಅವ್ರ ಪತಿಯೇ ಮಾಜಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆದಾಗ ಮತ್ತು ಕಾಂಗ್ರೆಸ್ ಪಕ್ಷ ಅವ್ರ ಹತ್ರಕ್ಕೆ ಹೋಗುತ್ತೆ, ಬನ್ನಿ ನೀವು ವಹಿಸ್ಕೊಂಬನ್ನಿ, ಅಖಿಲ ಭಾರತ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಇದು ವಹಿಸ್ಕೊಳ್ಳಿ ಅಂದಾಗ ಆಗಲೂ ಕೂಡ ಆಕೆ ನಿರಾಕರಿಸ್ತಾರೆ. ಒಂದೇನೆಂದರೆ ಆಕೆ ಯುರೋಪಿಯನ್ ಕ್ಯಾಥೋಲಿಕ್ ಮನೋಧರ್ಮ ಇದೆಯಲ್ಲ, ಯಾವುದನ್ನು ದುಂಬಾಲು ಬಿದ್ದು ಬೆನ್ನತ್ತಬಾರ್ದು ಅನ್ನೋದು, ಆದಷ್ಟು ಸಂಯಮವನ್ನು ಪ್ರದರ್ಶಿಸಬೇಕು. ಅದು ಅವಕಾಶ ಆಸೆ ಇದ್ದರೂ ಕೂಡ ಬಹಿರಂಗ ಪ್ರದರ್ಶನವನ್ನು ನಿರಾಕರಿಸ್ತಾ ಬಂದಿದ್ದಾರೆ ಅವ್ರು ಯಾವಾಗಲೂ. ಅದೇ ರೀತಿ ಮತ್ತೊಮ್ಮೆ ಅವ್ರು ಹೇಳಿದ್ರೆ ಆ ಪ್ರಸಂಗ ಉಲ್ಲೇಖಿಸಿದ್ರಲ್ಲ, 2004ರಲ್ಲಿ ಆ UPA ಮೈತ್ರಿಕೂಟಕ್ಕೆ ಅಧಿಕಾರದ ಅವಕಾಶ ಬಂದಾಗ ನಿರಾಕರಿಸಿದ್ರು. ಯಾಕಂದರೆ ಆಕೆ ತುಂಬ ವಾಸ್ತವವಾದಿ. ತನ್ನ ಇತಿಮಿತಿಗಳೇನು, ತನ್ನ ಸಾಮರ್ಥ್ಯ, ಪ್ರತಿಭೆ, ಇತಿಮಿತಿಗಳೇನು ಚೆನ್ನಾಗಿ ಗೊತ್ತಾಕೆಗೆ. ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಸರ್ವಾನುಮತದಿಂದ ಆಕೆ ಪಾದಕ್ಕೆ ಬಿದ್ದುಬಿಟ್ಟು ನೀವು ಪ್ರಧಾನಿಯಾಗಿ ಕೇಳ್ಕೊಳ್ತಿದೆ ಅಂತ ಅಂದಾಗ ಕೂಡ ಆಕೆ ಗೊತ್ತಿತ್ತು. ಆಕೆ ಇಂಟ್ಯೂಷನ್ ಹೇಳ್ತಾ ಇತ್ತು, ನಾನು ನಿಜವಾಗ್ಲೂ ಈ ಸ್ಥಾನಕ್ಕೆ ಅರ್ಹತೆ ಬಂದಿಲ್ಲ, ನನಗಿನ್ನೂ ಅರ್ಹತೆ, ಸಾಮರ್ಥ್ಯ, ಅನುಭವ ಸಾಲದು. ಜೊತೆಗೆ ನಾನೊಬ್ಬ ಯುರೋಪಿಯನ್ ಮಹಿಳೆಯಾಗಿ ಭಾರತೀಯರು ಸ್ವೀಕರಿಸ್ತಾರೋ ಇಲ್ಲೋ ಅವೆಲ್ಲ ಆತಂಕಗಳು ಆಕೆ ಕಾಡ್ತಾ ಇದ್ರಿಂದ ಒಂದು ವಾಸ್ತವವಾದ ನಿಲುವು ತಗೊಳ್ಳು. ಆದರೆ ಆಕೆದು ಅತ್ಯಂತ ಶ್ರೇಷ್ಠವಾದ ನಿರ್ಧಾರ ಯಾವುದು ಅಂತಂದರೆ, ಹಾಗಾದ್ರೆ ತಾನು ಬಿಟ್ಟುಕೊಟ್ಟ ಪ್ರಧಾನಿ ಸ್ಥಾನಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಯಾವುದೇ ಸಾಂಪ್ರದಾಯಿಕ ರಾಜಕಾರಣಗಳನ್ನ ಯಾರನ್ನೂ ನೇಮಿಸಲಿಲ್ಲ. ಅಷ್ಟೊತ್ತಿಗೆ ಯಾಕಲೆ ಮನಮೋಹನ್ ಸಿಂಗ್ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿಬಿಟ್ಟಿತ್ತು. 1991ರ ಬಜೆಟ್ನಲ್ಲೇ ಒಂದು ಮೌನ ಕ್ರಾಂತಿಯನ್ನು ತಂದಿರು ಈ ಮನಮೋಹನ್ ಸಿಂಗ್. ಮೌನಿ ಬಾಬಾ ಅಂತಾರೆ, ನಿಜವಾಗ್ಲೂ ಮೌನ ಕ್ರಾಂತಿಯನ್ನು ತಂದುಬಿಟ್ಟಿದ್ರು. ಭಾರತ ಕೂಡ ಒಂದು ಆರ್ಥಿಕವಾಗಿ ಚೈತನ್ಯ ಪಡೆಯುವಂಥ ಸ್ಥಿತಿ. ಎಲ್ಲರನ್ನೂ ಬಿಟ್ಬಿಟ್ಟು ಪ್ರಣಬ್ ಮುಖರ್ಜಿ, ಪಿ ಚಿದಂಬರಂ ಈ ಥರ ಘಟಾನುಘಟಿಗಳನ್ನು ಬಿಟ್ಬಿಟ್ಟು ಮನಮೋಹನ್ ಸಿಂಗ್ರನ್ನ ಆಯ್ಕೆ ಮಾಡಿದ್ರಲ್ಲ, ದಟ್ ವಾಸ್ ದಿ ಫೈನೆಸ್ಟ್ ಅವರ್ ಇನ್ ಅವರ್ ಲೈಫ್. ಬಟ್ ಅದಾದಮೇಲೆ ನೋಡಿ, ಎರಡನೇ ಅವಧಿ ಬರೋಷ್ಟೊತ್ತಿಗೆ ಅವ್ರಿಗೂ ಕೂಡ ಗೊತ್ತಾಯಿತು ಅಧಿಕಾರ ರಾಜಕಾರಣದ ಲಿಮಿಟ್ಸ್ ಏನು. ಅನ್ಲಿಮಿಟೆಡ್, ಸ್ಕೈ ಇಸ್ ದ ಲಿಮಿಟ್ ಅಧಿಕಾರ ರಾಜಕಾರಣಕ್ಕೆ. ಆಗ UPA ಸಲಹೆಗಾರರ ಸಮಿತಿ ಅಂತ ಮಾಡ್ಕೊಂಡು, ಇದೇನು UPA ಅಡ್ವೈಸರಿ ಕಮಿಟಿ ಅಂತ ಒಂದು ಸಲಹೆಗಾರರ ಮಂಡಳಿ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಸಂವಿಧಾನೇತರ ಶಕ್ತಿಗಳ ಥರ ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳ ಪ್ರತಿಭಾವಂತರೇ. ಅಂದರೆ ಎಡಪಂಥೀಯ ಒಳವುಳ್ಳ ಮತ್ತು ಅಲ್ಲಿ ರಾಜ ಪರಿವಾರ ಜೊತೆಗೆ ಸಂಪರ್ಕಗಳು, ಇಂದಿರಾ ಗಾಂಧಿ ಕಾಲದಿಂದನೂ ಆ ರಾಜವಂಶ ಜೊತೆಗೆ ಸಂಪರ್ಕ ಇದ್ದವ್ರು ಅಂಥವ್ರು ನೇಮಿಸ್ಕೊಂಡ್ಬಿಟ್ಟು ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ವಲ್ಲ ಅವಕ್ಕೆ ಸವಾಲು ಎಸೆಯೋ ರೀತಿಯಲ್ಲಿ ಒಂದು ಪರ್ಯಾಯ ಮಂತ್ರಿಮಂಡಲವನ್ನು ರಚಿಸ್ಕೊಂಡ್ಬಿಟ್ಟು ಅಲ್ಲಿಂದ ಶುರುವಾಯಿತು. ಪಕ್ಷದೊಳಗೂ ಆಂತರಿಕ ತಳಮಳ ಇತ್ತು. ಅದರಲ್ಲಿ ಮನಮೋಹನ್ ಸಿಂಗ್ರಿಗೆ ಅವಮಾನ ಆಯಿತು. ಅವ್ರನ್ನ ಒಂಥರ ಹೆಡ್ ಗುಮಾಸ್ತರ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಂದ ಮಾತ್ರಕ್ಕೆ ಮನಮೋಹನ್ ಸಿಂಗ್ ತಾನು ಮಾಡಬೇಕಾಗಿದ್ದ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದರು. ಅನೇಕ ಕ್ರಾಂತಿಕಾರಕ ಕಾನೂನುಗಳೆಲ್ಲ ತಂದರು, ಎಲ್ಲ ಮಾಡಿದರು. ಆದರೆ ಸ್ವತಃ ಮನಮೋಹನ್ ಸಿಂಗ್ ರಾಜಕಾರಣಿ ಆಗಿರದೇ ಇದ್ದಿದ್ದರಿಂದ, ಅವ್ರಿಗೆ ಯಾವುದೇ ಮಹತ್ವಾಕಾಂಕ್ಷೆ ಇಲ್ದಿದ್ದರಿಂದ ಅವ್ರೊಂಥರ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಥರ ಟ್ರೀಟ್ ಮಾಡಿದ್ರು. ಅದನ್ನು ತಪ್ಪಿಸ್ಬೋದಾಗಿತ್ತು. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಮತ್ತು PV ನರಸಿಂಹರಾಯರನ್ನು ಕೂಡ ಅವರಿಬ್ಬರನ್ನು ಗೌರವಯುತವಾಗಿ
ಅವರು ತಮ್ಮ ಪಕ್ಷದ ಪ್ರಧಾನಮಂತ್ರಿಗಳಾಗಿ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಮರೆಯದೇನೆ ಅವರಿಬ್ಬರನ್ನ ಗೌರವಯುತವಾಗಿ ನಡೆಸ್ಕೊಂಡ್ಬಿಟ್ಟಿದ್ರೆ ಸೋನಿಯಾ ಗಾಂಧಿ ಅವರಿಗೆ ಇಷ್ಟೊಂದು ಮುಜುಗರ ಅನುಭವಿಸಬೇಕು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಅವ್ರ ವೈರಿಗಳೆಲ್ಲ ಎತ್ತಿ ತೋರಿಸಿದ್ರು ಅದನ್ನೇ. ಗುಲಾಂ ನಬಿ ಆಜಾದ್ ಅವರು ಪಕ್ಷ ಬಿಟ್ಟು ಹೋದಾಗ ಏನು ಹೇಳಿದ್ರು? UPA ಅಡ್ವೈಸರಿ ಕೌನ್ಸಿಲ್ ಅನ್ನೋ ಒಂದು ಸಂವಿಧಾನೇತರ ಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಸಂವಿಧಾನಾತ್ಮಕ ವ್ಯವಸ್ಥೆಗೆ ಅವಮಾನ ಮಾಡಿಬಿಟ್ರು ಅಂತ ಹೇಳಿ ಹೊರಗೆ ಹೋದ್ರಲ್ಲ, ಸೋನಿಯಾ ಗಾಂಧಿ ಕೂಡ ಪರೋಕ್ಷ ಜವಾಬ್ದಾರಿ. ನೋಡಿ ಇವತ್ತು ನೋಡಿ ಆದ್ರೂ ಕೂಡ ಅವಕಾಶ ಹುಡ್ಕೊಂಡು ಬರ್ತಾರೆ. ಆಕೆ ನಿರಾಕರಿಸಿ ಅಧಿಕಾರವನ್ನು ನೇರ ಜವಾಬ್ದಾರಿ. ಶಿ ವಾಸ್ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ ಸೆಂಟರ್ ಅಟ್ ದಟ್ ಟೈಮ್. ನೀವು ಅದನ್ನ ಸ್ವಲ್ಪ ಸುತ್ತಿ ಬಳಸಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನ ಅಣಕಿಸೋ ರೀತಿಯಲ್ಲಿ UPA ಅಡ್ವೈಸರಿ ಕೌನ್ಸಿಲ್ ಅಂತಾನೆ ಮಾಡ್ಕೊಂಡ್ಬಿಟ್ಟಿದ್ರು. ಆ ಅಂತಃಪುರ ರಾಜಕಾರಣ ಮಾಡಿದ್ರು. All the files used to go to her before coming to Manmohan Singh. This is the status of UPA at that time. ಮೋಟಮ್ಮ ಅವರ ಆಕೆಗೆ ಒಂದು ದೂರದರ್ಶಿತ್ವನೂ ಇದೆ. 2002ರಲ್ಲಿ ಇನ್ನೂ ಈ ನರೇಂದ್ರ ಮೋದಿ ಅನ್ನೋ ಅಪರಿಚಿತ ವ್ಯಕ್ತಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಮೊದಲನೇ ವಿಧಾನಸಭೆ ಚುನಾವಣೆ ಗೆದ್ದ ಕಾಲದಲ್ಲಿ ಗೊತ್ತಾಗ್ಬಿಡ್ತು ಇವತ್ತ ಎಲ್ಲೋ ಒಂದು ದಿವಸ ಮುಳ್ಳಾಗಿ ಕಾಡ್ತಾನೆ ಅಂತ ಅಂದ್ಬಿಟ್ಟು ಆವತ್ತಿನಿಂದನೂ ಸತತವಾಗಿ ಕಾಂಗ್ರೆಸ್ಸಿಗರ ವಾಗ್ದಾಳಿ ಶುರುವಾಗ್ಬಿಟ್ಟಿತ್ತು. ಅವ್ರಿಗೆ ನರಹಂತಕ, ಕೊಲೆಗಡಕ, ಗಟಾರದಲ್ಲಿ ಹುಟ್ಟಿದವನು, ಅದು ಇದು ಮೌತ್ಕಾ ಸೌದಾಗರ್, ಸಾವಿನ ವ್ಯಾಪಾರಿ ಇತ್ಯಾದಿ ಎಲ್ಲ ಈ ವಿಶೇಷಣಗಳು ಬಳಸಲಿಕ್ಕೆ ಶುರುವಾಗಿದ್ದು ಅವಾಗಿಂದಾನೆ. ಯಾವತ್ತೊಂದು ದಿವಸ ಆಯ್ತಾ ಮುಳ್ಳಾಗಿ ಕಾಡ್ತಾನೆ ಅನ್ನೋದು. ಮೋಟಮ್ಮ ಅವರೇ, ಪಕ್ಷ ಕಷ್ಟದಲ್ಲಿದ್ದಾಗ ಅಧಿಕಾರದ ಚುಕ್ಕಾಣಿ ಹಿಡಿದ ಸೋನಿಯಾ ಗಾಂಧಿಯವರು 2 ಬಾರಿ ಅಧಿಕಾರಕ್ಕೂ ಬಂತು. ಆದರೆ ಅದೇ ರೀತಿ ಡಿಕ್ಲೈನ್ ಅನ್ನ ಕೂಡ ಸೋನಿಯಾ ಗಾಂಧಿಯವರ ಅವಧಿಯಲ್ಲೇ ನೋಡ್ತಾ ಬಂತು. 2014 ಸಾರ್ವಕಾಲಿಕ ಲೋಯೆಸ್ಟ್ ಕಾಂಗ್ರೆಸ್ ಪಡೆದುಕೊಂಡ ಸೀಟ್ಗಳು ಡಿಕ್ಲೈನ್ ಅನ್ನ ಕೂಡ ಸೋನಿಯಾ ಗಾಂಧಿಯವರು ನೋಡ್ತಿದ್ದಾರೆ. ನಮ್ಮ 3 ಜನ ವಿಶ್ಲೇಷಕರು ಕೆಲವೊಂದು ಲೂಪ್ ಹೋಲ್ಸ್ ಅನ್ನ ಹೇಳ್ತಾ ಹೋದ್ರು, ಅವರ ಅಧಿಕಾರಾವಧಿಯಲ್ಲಿ ಆದ ಲೂಪ್ ಹೋಲ್ಸ್ ಅಂತ. ನೀವು ಹೆಂಗ್ ನೋಡ್ತೀರಿ ಅದನ್ನ? ಇಲ್ಲ, ನಾನು ಅದನ್ನ ಅವ್ರ ಲೂಪ್ ಹೋಲ್ಸ್ ಅಂತ ಹೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಒಬ್ಬರನ್ನೇ ಹೊಣೆಗಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬರನ್ನೇ ಹೊಣೆಗಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿ ಸಾಕಷ್ಟು ಸೀನಿಯರ್ ಲೀಡರ್ಸ್ ಇದ್ರು. ಲೀಡರ್ಸ್ ನ ವಿಶ್ವಾಸಕ್ಕೆ ತಗೊಂಡು, ಕಾನ್ಫಿಡೆನ್ಸ್ ತಗೊಂಡು, ಅವರ ಸಲಹೆ ಮೇರೆಗೆ ಅವರು ನಡ್ಕೊಂಡು ಹೋಗಿದ್ದಾರೆ ವಿನಃ ಅವ್ರ ಸ್ವಾರ್ಥ ರಾಜಕಾರಣ ಖಂಡಿತ ಮಾಡಲಿಲ್ಲ. ಅದರಲ್ಲಿ ಅವ್ರ ಸ್ವಾರ್ಥ ಇರಲಿಲ್ಲ. ಅಂತ ಕಷ್ಟ ಕಾಲದಲ್ಲಿ ಒಂದು ಜವಾಬ್ದಾರಿ ಸ್ಥಾನವನ್ನು ಹೊತ್ಕೊಂಡು ಪಕ್ಷ ನಡೆಸೋದು ಅಂತ ಹೇಳಿದರೆ ಒಬ್ಬ ಹೆಣ್ಮಗಳಿಗೆ ಅಷ್ಟು ಸುಲಭ ಅಲ್ಲ. ಎಲ್ಲರ ವಿಶ್ವಾಸದೊಂದಿಗೆ ನಡೆಸ್ಕೊಂಡ್ರು. ಹಾಗಾಗಿ ಅವರು ಮನಮೋಹನ್ ಸಿಂಗ್ ಅವರಿಗೆ ಅವಕಾಶ ಮಾಡಿಕೊಟ್ರು. ಅವರು ಇಂಟೆಲಿಜೆಂಟ್ ಇದ್ದಾರೆ, ಎಕನಾಮಿಕಲಿ ಅವರು ನುರಿತವರು, ಒಂದರ ಎಕನಾಮಿಕ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋಂಥ ಆರ್ಥಿಕ ತಜ್ಞರು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ವಿನ ಯಾವುದೇ ಒಂದು ಸಿಂಪತಿ ಇಟ್ಕೊಂಡು ಮಾಡಿಲ್ಲ. ಹಾಗೆ ಆ ಟೈಮಲ್ಲಿ ಹೆಂಗಿತ್ತು? ಇವಾಗ ಏನಿತ್ತು ಅಂತ ಹೇಳಿದ್ರೆ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಾಗ ಸೋನಿಯಾ ಗಾಂಧಿ ಅವರು ಪ್ರಧಾನಿಯಾಗಿ ಆಯ್ಕೆ ಅನ್ನೋ ಒಂದು ಟಾಕ್ ಇತ್ತಲ್ಲ, ಆ ಟೈಮ್ ಹೆಂಗಿತ್ತು? ಏನ್ ಚರ್ಚೆ ಆಗ್ತಾ ಇತ್ತು ಪಕ್ಷದಲ್ಲಿ? ಇಲ್ಲ, ಅವಕಾಶ ಅವ್ರಿಗಿತ್ತು. ಆದ್ರೂ ಕೂಡ ಕೆಲವರು ಮೇಲಾಟ ಮಾಡ್ತಾ ಇದ್ರು. ನಾವು ರಾಜಕಾರಣದಲ್ಲಿ ಬಹಳ ಸೀನಿಯರ್ ಇದ್ದೀವಿ, ನಮ್ಗೆ ಯಾಕೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ಮೇಲಾಟದ ಮಾತುಗಳು, ಮೇಲಾಟದ ಇಂಡೈರೆಕ್ಟ್ ಬಿಹೇವಿಯರ್ಸ್ ಇತ್ತು. ಅದಿದ್ದಾಗ ಇವರು ಎಲ್ಲವನ್ನು ಅರ್ಥ ಮಾಡಿಕೊಂಡೇ ಮನಮೋಹನ್ ಸಿಂಗ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಮತ್ತು ಹೊರಗಿನವರು ಕೂಡ ಏನು ಫಾರಿನರ್ ಆಗಿ ದೇಶಕ್ಕೆ ಬಂದು ಈ ದೇಶದ ಎಲ್ಲ ಪರಿಸ್ಥಿತಿನೂ ಅರ್ಥ ಮಾಡಿಕೊಂಡು, ಸಂಸ್ಕೃತಿನ ಅರ್ಥ ಮಾಡಿಕೊಂಡು, ಈ ಭಾರತೀಯರ ಹಾಗೆ ನಡ್ಕೊಂಡಂಥ ಹೆಣ್ಮಗಳ ಬಗ್ಗೆ ಫಾರಿನರು ಅನ್ನೋ ಒಂದು ಇದನ್ನೇ ಪಟ್ಟ ಕಟ್ಟಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ಹಾಗಾಗಿ ಅನಾವಶ್ಯಕ. ಈಗ ನಮ್ಮ ಮೊದಲು ಮಾತಾಡಿದ ರಾಮಕೃಷ್ಣ ಉಪಾಧ್ಯಾಯರ ಬಗ್ಗೆ ನಂಗೆ ಗೌರವ ಇದೆ. ಅಲ್ಲಿ ಬಂದಿರೋರು ಎಲ್ಲರ ಬಗ್ಗೆನೂ ಗೌರವ ಇದ್ದಾರೆ. ದೇ ಆರ್ ಆಲ್ ಮೈ ವೆಲ್ ವಿಷರ್. ಅವರು ಅಮೇಥಿಯಲ್ಲಿ 5 ವರ್ಷ ಗೆದ್ದು ಬಂದರು, ಏನೂ ಮಾಡಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರಿಗೆ ಇಲ್ಲಿ ಪಕ್ಷದ ಜವಾಬ್ದಾರಿ ಹೊತ್ಕೊಂಡು ಅಲ್ಲಿ MP ಆಗಿ ಕೆಲಸ ಮಾಡಬೇಕಾದ್ರೆ ನಾವೇನಿರ್ತೀವಿ ಕಾರ್ಯಕರ್ತ ಮುಖಂಡರು, ಅವ್ರ ಹತ್ರ ಆ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೆಲಸ ಆಗ್ಬೇಕು ಮತ್ತು ರಾಯ್ಬರೇಲಿ ಬಗ್ಗೆ 5 ವರ್ಷಕ್ಕೆ ಸೀಮಿತ ಅಲ್ಲ. 5 ಟರ್ಮ್ಸ್ ರಾಯ್ಬರೇಲಿ ಅಮೇಥಿ ರಾಹುಲ್ ಗಾಂಧಿ ತಮ್ಮಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳಿಲ್ಲ. ಕಾಂಗ್ರೆಸ್ಸಿಗೆ ತುಂಬಾ ಅನಿವಾರ್ಯತೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಕರ್ಕೊಂಡ್ಬಂದ್ರು. ಸೋನಿಯಾ ಗಾಂಧಿ ಅವರು ಸುಮಾರು 3 ದಶಕಗಳ ಕಾಲ ಇಡೀ ಪಕ್ಷದ ಚುಕ್ಕಾಣಿ ಹಿಡಿದ್ರು. ಅದರಲ್ಲಿ ಎರಡನೇ ಮಾತಿಲ್ಲ. ಆ ಕ್ಷೇತ್ರಗಳಿಗೆ ಹೋದಾಗ ಹಲವು ಪತ್ರಕರ್ತರು ಅದನ್ನು ಹೇಳಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಕ್ಷೇತ್ರಗಳು ಅಟ್ಲೀಸ್ಟ್ ಒಂದು ಒಳ್ಳೆ ರಸ್ತೆ ನೋಡ್ಲಿಲ್ಲ ಅಂತ, ಮೂಲಸೌಕರ್ಯಗಳನ್ನ ನೋಡ್ಲಿಲ್ಲ ಅಂತ. ಅದು
ಇಡೀ ಆ ಥರ ಮಾತು ದೇಶದ ಎಲ್ಲ ಅಲ್ಲಲ್ಲ, ಅತಿರಥ ಆ ಥರ ನಾಯಕರ ಮಾತುಗಳು ಕ್ಷೇತ್ರ ಅಂತ. ಎಲ್ಲ ನಾಯಕರ ಮೇಲೂ ಇರ್ತವೆ. ರೈಟ್, ವಾಪಸ್ ಬರ್ತೀನಿ ಮೋಟಮ್ಮ ಅವರು ಮಾತಾಡ್ತೀನಿ, ವಾಪಸ್ ಬರ್ತೀನಿ. ಇದಾದ ನಂತರ ನಾವು ಮುಂದಕ್ಕೆ ಸಾಗುತ್ತಾ ಈಗ ಮುಖ್ಯಮಂತ್ರಿ ಆದಾಗ ಹಾ. ಅಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿರ್ಲಿಲ್ಲ ಅನ್ನೋ ಮಾತನ್ನ ಹೇಳ್ತಿರು. ನನ್ನ ಕ್ಷೇತ್ರಕ್ಕೆ ಬಂದು ಫಸ್ಟ್ ಗ್ರೇಡ್ ಕಾಲೇಜ್ ಇನಾಗ್ರೇಷನ್ ಮಾಡಿದಾಗ ಇದೇ ಮಾತು ಬರ್ತಿತ್ತು. ಅರ್ಥ ರೈಟ್, ಆಯ್ತಾ? ಮೋಟಮ್ಮ ಅವರೇ ಬರ್ತೀನಿ, ಒಂದು ಎಲ್ಲ ವಾಪಸ್ ನಾಯಕರ ಮಾತಾಡಿಸ್ತೀನಿ ನಿಮ್ಮನ್ನ, ಒಂದು ಚಿಕ್ಕ ಬ್ರೇಕ್ ಕ್ಷೇತ್ರದಲ್ಲಿ ತಗೊಂಡು ವಾಪಸ್ ಒಂದೊಂದು ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.